ವರ್ಷನೂ ಕೂಡ ಒಂದು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಶಾಂತಿ ಸಭೆಯನ್ನು ಕರೆದಿದ್ದೀವಿ. ಆ ಪ್ರಯುಕ್ತ ತಾವೆಲ್ಲರೂ ಕೂಡ ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿದ್ದೀವಿ. ತಮ್ಮೆಲ್ಲರಿಗೂ ಕೂಡ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ಠಾಣೆಯ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಒಂದು ಮೀಟಿಂಗ್ ಅನ್ನು ಮಾಡಿ ಏನೇನು ಮಾಡ್ಬೇಕು ಅನ್ನೋದನ್ನ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಾಗಿ ಮಾಡಿದರೆ ಎರಡು ಪಂಗಡ ಆಗಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ದಯವಿಟ್ಟು ಈ ಸರಿ ಆದರೂ ರಿಪೀಟ್ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಮ್ಯಾಗ ಐತಿ. ಅದನ್ನು ನೀವೇನು ಮಾಡ್ಕೊತೀರಿ. ಆದರೂ ನಾವು ಕೇಳ್ಪಟ್ಟಿವಿ, ಎಲ್ಲರೂ ಓನಿಗೆ ಒಂದೊಂದು ಡ್ರೆಸ್ ಕೋಡನ್ನು ಮಾಡಿದೀವಿ ಅಂತ ಹೇಳಿದಾರೆ. ನಮಗೆ ಡ್ರೆಸ್ ಕೋಡ್ ಪ್ರಕಾರವಾಗಿ ಯಾರು ಶಾಂತ ರೀತಿಯಿಂದ ಮೆರವಣಿಗೆಗಳು ಭಾಗವಹಿಸ್ತೀರಿ ಆ ತಂಡಕ್ಕೆ ನಾವು ಬಹುಮಾನವನ್ನು ಘೋಷಣೆ ಕೂಡ ಮಾಡಿದೀವಿ ಅಂತ ಹೇಳಿ ನಮಗೆ ಆಯೋಜಕರು ಆಲ್ರೆಡಿ ಹೇಳ್ಬಿಟ್ಟಾರೆ. ಈಗ ಏನು ಚಲೋ ಬಹುಮಾನ ಇಟ್ಟರು ಅಂತ ಹೇಳಿದ್ರು. 50,001 ರೂಪಾಯಿನ ಬಹುಮಾನ, ಪ್ರಥಮ ಬಹುಮಾನ, ಆಮೇಲೆ ಸೆಕೆಂಡ್, ಥರ್ಡ್ 3 ಪ್ರೈಸ್ ಇದಾವ ಅಂತ ಹೇಳಿದ್ರು. ಶಾಂತಿಯುತವಾಗಿ ಯಾವ ತಂಡ ವಹಿಸ್ತಿದ್ದಲ್ಲ ಈಗಿಲ್ಲ ಹಬ್ಬದೊಳಗೆ ಅವ್ರು ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ದು ಒಳ್ಳೆಯ ಒಂದು ಇದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಮಾಡಿ ನಮ್ಮದು ಒಂದು ನಿಮಗೆ ಸಹಕಾರ ಇರ್ತೈತಿ ಅಂತ ಹೇಳಿದ್ರಂತ. ಆಮೇಲೆ ಯಾರೂ ಕೂಡ DJ-ಯನ್ನು ಇದ್ರೊಳಗೆ ತರುವಂಥದ್ದನ್ನು ಮಾಡಬಾರ್ದು. ಅದೊಂದು. ಆಮೇಲೆ ನಿಮ್ಮೇನು ಇವ್ರು ಬಂದಿರ್ತಾರಲ್ಲ ಧರ್ಮ ಬಂದಿರ್ತಾರಲ್ಲ ಅವ್ರ ಜೊತೆಗೇ ನೀವು ಕರ್ಕೊಂಡು ಹೋಗಿ ನಿಮ್ದೇನು ಹಬ್ಬದ ಆಚರಣೆ ಇದ್ದರೆ ಅದನ್ನು ಮಾಡ್ಕೊಳಕ್ಕೆ ನಮ್ದೇನು ಅಡ್ಡಿ ಆತಂಕಗಳು ಇರುವುದಿಲ್ಲ. ಅದರ ಮಧ್ಯೆ ಯಾರು ಕೂಡ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗುವಂಥ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ಮಧ್ಯದಲ್ಲಿ ಯಾರಾದರೂ ಸಣ್ಣ ಪುಟ್ಟ ಕಿರಿಕಿರಿ ಮಾಡಿದರೆ ನಮ್ಗೆ ಇಮಿಡಿಯೇಟ್ ಆಗಿ ನಮ್ಮ ಗಮನಕ್ಕೆ ತಗೊಂಡ್ಬರ್ಬೇಕು. ಇವನು ಅಲ್ಲೆಲ್ಲೇ ಮಾತಾಡ್ಕೊಂಡು ಹೊಡೆಯೋದು ಬಡಿಯೋದು ಕಚ್ಚಾಡೋದು ಅವು ಯಾವುದೂ ಮಾಡೋಂಗಿಲ್ಲ. ಈ ಪ್ರಯುಕ್ತವಾಗಿ ಮತ್ತು ಸೋಷಿಯಲ್ ಮೀಡಿಯಾದೊಳಗೆ ಯಾವುದೇ ರೀತಿ ಕೋಮು ಪ್ರಚೋದನೆ ಉಂಟಾಗುವಂತಹ ಮಾಡುವಂತಹ ವಿಡಿಯೋಗಳನ್ನಾಗಲಿ ಹೇಳಿಕೆಗಳನ್ನಾಗಲಿ ನೀಡಬಾರ್ದು ಅಂತೇಳಿ ನಮ್ಮ ಕಡೆಯಿಂದ ಮೊಹಮ್ಮದ್ ಪೈಗಂಬರ್ ಅವರು ಜನಿಸಿದ ದಿನ. ಅವರ ಜನ್ಮದಿನವನ್ನ ನಾವು ನೀವು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಪ್ರೊಸೆಷನ್ ಅನ್ನ ಬೆಳಗ್ಗೆ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೇವೆ? 11 ಗಂಟೆಯಿಂದ 4 ಗಂಟೆವರೆಗೆ ಇರ್ತದೆ. ಆ ಟೈಮಲ್ಲಿ ನಾವು ಏನು ಪೊಲೀಸ್ ವತಿಯಿಂದ ಬಂದೋಬಸ್ತ್ಗಳನ್ನ ಮಾಡ್ಕೋಬೇಕು, ವೆಹಿಕಲ್ ರೂಟ್ ಚೇಂಜ್ ಮಾಡ್ಕೋಬೇಕು, ಅದನ್ನೆಲ್ಲನೂ ಮಾಡ್ಕೊಂಡಿದ್ದೇವೆ. ಅದು ಸ್ವಲ್ಪ ಸಣ್ಣ ಪುಟ್ಟ ಏನಾದರೂ ಇದ್ರೆ ನಿಮ್ಮವರು ಒಂದು 4-5 ಜನ ಸ್ವಲ್ಪ ವಾಲಂಟಿಯರ್ಸ್ ಕೊಟ್ಟರೆ, ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ವೆಹಿಕಲ್ಗಳನ್ನ ಡೈವರ್ಟ್ ಮಾಡೋದಕ್ಕಾಯ್ತು, ಸ್ವಲ್ಪ ಸ್ಟಾಪ್ ಮಾಡೋದಕ್ಕಾಯ್ತು ಕೊಟ್ಟರೆ ನಮಗೂ ಅನುಕೂಲ ಆಗ್ತದೆ. ಇರ್ರೆಸ್ಪೆಕ್ಟಿವ್ ಆಫ್ ಜಮಾತ್ಗಳನ್ನ ಎಲ್ಲ ಜಮಾತ್ಗಳು ಕೂಡ ಒಂದೇ, ರಾಮದುರ್ಗ ಜಮಾತ್ ಒಂದೇ. ಆ ಲೆಕ್ಕದಲ್ಲಿ ಆಚರಣೆ ಆಗಲಿ. ಅದರ ಜೊತೆ ಬೇರೆ ಎಲ್ಲಿಲ್ಲ, ಬೇರೆ ನಮ್ಮ ಇದರಲ್ಲಿ ಬೇರೆ ಕಡೆ ಎಲ್ಲೂ ಪ್ರೊಸೆಷನ್ ಇಲ್ಲ. ರಾಮದುರ್ಗದಲ್ಲೇನೆ ಪ್ರೊಸೆಷನ್ ಇರ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಸೇರ್ರಿ, ಅಂದ್ರೆ ಕಾಣಲಿ, ವಿಜೃಂಭಣೆಯಿಂದ ಕಾಣಲಿ. ಕೇವಲ ಒಂದು 50 ಜನ 100 ಜನ ಸೇರಿ ಮಾಡೋದಕ್ಕಿಂತ ಎಲ್ಲರೂ ಒಂದೇ ಇದ್ರೊಳಗೆ ಸೇರಿ ಭಾಗವಹಿಸಿ ಕಾಣಲಿ. ಮೆರವಣಿಗೆ ದೊಡ್ಡದಾಗಿ ಕಾಣಲಿ, ನೀಟಾಗಿರಲಿ. ಈಗ ನೀವೇನೇ ಇದ್ದೀರಲ್ಲ, 2 ಲೈನ್ ಮಾಡ್ತೀವಿ ಅಂತೀವಿ, 2 ಬಿಟ್ಟು ಒಂದು 3 ಲೈನ್ ಮಾಡಿಕೊಂಡು ಒಂದು ಕಡೆಯಿಂದ ಹೋಗುವಂಥದ್ದು ಮಾಡೋಣ. ನಡುವೆ ಯಾರಿಗಾದ್ರೂ ಏನಾದರೂ ಇಲ್ಲ ಇಂಥ ನಿನ್ನ ಸಮಸ್ಯೆಗಳು ಅದಾವ ಅನ್ನೋದಿದ್ರೆ ಇಲ್ಲಿ ಇದರಲ್ಲಿ ನಿಮಗೆ ಅದರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಮುಕ್ತ ಅವಕಾಶ ಇಲ್ಲ ಅನಿಸಿದ್ರೆ ನೀವು ಪ್ರತ್ಯೇಕವಾಗಿ ಬಂದು ಆಮೇಲೆ ನಮ್ಗೆ ಹೇಳ್ಬೋದು, ಇಲ್ಲ ಸರ್ ಇಂಥಲ್ಲಿ ಹಿಂಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿ. ಆಮೇಲೆ ಈಗ ಸದ್ಯಕ್ಕೆ ನಾವು ಗಾಡಿ ಸ್ವಲ್ಪ ಬಂದ್ ಮಾಡುತ್ತೆ. ಘಟನೆಗಳು ಸಹಿತ ಈ ಪ್ರೊಸೆಷನ್ ಮೆರವಣಿಗೆಗೆ ಅಡೆತಡೆ ಆಗ್ಬಾರ್ದು. ಯಾವುದಾದ್ರೂ ಕೇಸ್ ಆಗಿದ್ದಾಗಲಿ, ಇನ್ನೊಂದಾಗಲಿ, ಮತ್ತೊಂದಾಗಲಿ, ಇರುವಂತಹ ಬೇರೆ ಕೋಮಿನವ್ರ ಜೊತೆ ಇರುವಂತಹ ಭಿನ್ನಾಭಿಪ್ರಾಯಗಳಾಗಲಿ, ಇವು ಯಾವೂ ಸಹಿತ ನಮ್ಮ ಮೆರವಣಿಗೆ ಒಳಗಡೆ ರಿಫ್ಲೆಕ್ಟ್ ಆಗ್ಬೋದು. ನಮ್ಮ ಆಚರಣೆಗಳೇ ಬೇರೆ, ನಮ್ಮ ವೈಯಕ್ತಿಕ ಹವ್ಯಾಸ, ನಮ್ಮ ಉದ್ಯೋಗ ಇದ ಬೇರೆ. ಎರಡನ್ನೂ ನಾವು ಸಪ್ರೇಟ್ ಮಾಡ್ಕೋಬೇಕು. ಆಚರಣೆಯಾಗೇನೆ ಮಾಡೋಣ, ವಿಜೃಂಭಣೆಯಿಂದ ನೋಡ್ಕೊಳ್ಳೋಣ. ಅದರಲ್ಲಿ ಮತ್ತೊಂದು ಕೋಮಿನ ಬಗ್ಗೆ ಅಥವಾ ಬೇರೆಯವ್ರ ಬಗ್ಗೆ ತುಚ್ಛವಾಗಿ ಮಾತಾಡೋದಾಗ್ಲಿ ಅಥವಾ ನಡ್ಕೊಳ್ಳೋದಾಗ್ಲಿ ಇಂಥದ್ದು ಯಾವುದೂ ಆಗೋದು ಬೇಡ. ಅದ್ರ ಜೊತೆ ಏನು ಅಥವಾ ಬೇರೆಯವರಿಂದ ನಿಮಗೇನಾದರೂ ಸಮಸ್ಯೆಗಳು ಅನ್ನೋದ್ರೆ ಅದನ್ನೂ ಸಹಿತ ನೀವು ನಮಗೆ ಪ್ರೈವೇಟ್ ಆಗಿ ಆಮೇಲೆ ಫೋನ್ ಮುಖಾಂತರ ಹೇಳ್ರಿ ಅಥವಾ ಬಂದು ಭೇಟಿಯಾಗಿ ಹೇಳಿದ್ರು ಸಹಿತ ಅವುಗಳನ್ನು ಇನ್ನೂ 4 ದಿವಸದ ಅವುಗಳನ್ನ ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ. ಒಟ್ಟಿನಲ್ಲಿ ಇಷ್ಟು ದಿವಸ ಏನು ನಡೆದು ಬಂದದಲ್ಲ, ಆಚರಣೆಗಳು ಅತ್ಯಂತ ಶಾಂತಿಯುತವಾದಾಗಿದ್ದಾವೆ. ನಾವು ಮೇಲಿನವ್ರಿಗೆ ಹೇಳೋದು ಇಲ್ಲ ಸರ್, ಅವರೇ ಪೊಲೀಸಿಂಗ್ ಮಾಡ್ಕೊಳ್ಳೋ ರೀತಿ ಅವರೇ ನಿಂತು ಆಚರಣೆಯನ್ನ ಅಥವಾ ಪ್ರೊಸೆಷನ್ ಅವರೇ ಮುಗಿಸ್ಕೊಟ್ರು, ನಮ್ಗೆ ಪಾತ್ರ ಏನಿರಲಿಲ್ಲ, ನಾವು ಮೂಕ ಪ್ರೇಕ್ಷಕರಾಗಿದ್ವಿ ಅಂತ ಹೇಳುವಂತಹ ರೀತಿ ಮೆರವಣಿಗೆ ಆಗಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಇದಕ್ಕೆ ನಮ್ಮ
CPI ಸಾಹೇಬರು ಮತ್ತು ನಮ್ಮ PSI ಮೇಡಮ್ ಅವರು ಮತ್ತು PSI ಸಾಹೇಬರು ಎಲ್ಲ ಸಮಾಜದವರಿಗೆ ಸ್ವಾಗತಿಸುತ್ತಾ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಈದ್ ಮಿಲಾದ್ ಹಬ್ಬದ ಬಗ್ಗೆ ಶಾಂತಿ ಸಭೆ ಕರೆದಾಗ ಶಾಂತಿ ರಾಮದುರ್ಗದಾಗ ಎಲ್ಲ ಹಬ್ಬಗಳನ್ನು ಶಾಂತಿಯಿಂದ ನಡೆದು ಬಂದೀವು. ಮತ್ತು ಈ ಸರಿ ಸ್ವಲ್ಪ ನಮ್ಮ ಒಂದು 2-3 ವರ್ಷ ಸ್ವಲ್ಪ ತೊಂದರೆ ಭಾಳ ಆತಮ್ಮ. ಸ್ವಲ್ಪ ಸರ್ಕಾರ ಗಣಪತಿ ರೂಲ್ ಚೇಂಜ್ ಮಾಡೋದಾಗಲಿ ಹಿಂಗೆ ಮಾಡೋದು. ಈ ವರ್ಷ ಹಂಗೇನಿಲ್ಲ, ಅವ್ರಿಗೆ ನಮ್ಮ ಒಂದು ತಿಂಗಳ ಸ್ವಲ್ಪ ಡಿಫ್ರೆನ್ಸ್ ಅದ. ಅದಕ್ಕೆ ನಾವು ಈ ವರ್ಷ ಸ್ವಲ್ಪ ಸಿಸ್ಟಮೆಟಿಕ್ ಮಾಡಬೇಕಾದ್ರೆ ಪ್ರೈಸ್ ಇಟ್ಟಾರೆ ನಮ್ಮಲ್ಲಿ ಸರ್. ಫಸ್ಟ್ ಪ್ರೈಸ್, ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರೈಸ್. ಅವರವರು ಜಮಾತ್ದವರು ತಮ್ಮ ಜಮಾತದ ಬೋರ್ಡ್ ಹಾಕಿ ಅವರು 63 ಮಕ್ಕಳಿಗೆ ಒಂದು ಡ್ರೆಸ್ ಹಾಕೊಂಡು ಪೂರಿ ಪ್ರಭಾತ್ ಫಿಲಿಮ್ ಮುಗಿಮಟ್ಟ ಸಿಸ್ಟಮೆಟಿಕ್ ಯಾರು ಬರ್ತಾರೆ ಅವ್ರಿಗೆ ಫಸ್ಟ್ ಪ್ರೈಸ್, ಹಿಂಗೆ 3 ಪ್ರೈಸ್ ಇಟ್ಕೊಂತಾರೆ. ಅದರ ಸಲುವಾಗಿ ಈ ಸರಿ ನಮ್ಮ ಪ್ರಭಾತ್ ಫಿಲಿಮ್ ಭಾಳ ಸಿಸ್ಟಮೆಟಿಕ್ ಆಗುವ ಸ್ವಲ್ಪ ಚಾನ್ಸಸ್ ಅದಾವೆ. ಅದಕ್ಕೆ ನಾವು ಎಲ್ಲ ಸಮಾಜದವ್ರಿಗೆ ವಿನಂತಿ ಕೂಡ ಎಲ್ಲರೂ ಕೂಡ ನಾವು ಹಬ್ಬ ಮಾಡ್ಕೊಂಡು ಬಂದು ಮುಂದಾದರೂ ಸರಿಯಾದ ರೀತಿಯಿಂದ ಮಾಡ್ತೀವಿ ಅಂತೇಳಿ ನಮ್ಮ ಹಬ್ಬಕ್ಕೆ ಬರುವಂಥ ಮೌಲಾನಗಳು ಆಫೀಸರು ಜೊತೆಯಲ್ಲಿ ಕೂಡಿ ನಾವು ಎಲ್ಲ ಪೈಗಂಬರ ಹಬ್ಬ ಭಾಳ ವಿಜೃಂಭಣೆಯಿಂದ ಆಚರಿಸ್ತೀವಿ. ಹಬ್ಬ ಅಂದ್ರೆ ಮುಸಲ್ಮಾನ ಸಮಾಜದ ದೊಡ್ಡ ಹಬ್ಬ ಅಂದ್ರೆ ರಂಜಾನ್ ಬಕ್ರೀದ್ಗಿಂತಲೂ ದೊಡ್ಡ ಹಬ್ಬ ಅಂದ್ರೆ ಇದು ಪೈಗಂಬರ ಹುಟ್ಟಿದ ದಿನ. ಅದು ದೊಡ್ಡ ಬದಲಿ ಹಬ್ಬ ಅಂದ್ರೆ ಇದನ್ನ ದೊಡ್ಡ ಹಬ್ಬದು. ಅದಕ್ಕಾಗಿ ಶಾಂತಿಯಿಂದ ನಡೆದುಕೊಳ್ಬೇಕನ್ನುವಂಥ ರೀತಿಯಿಂದ ಈಗಾಗಲೇ ಮಸೂತಿಯಲ್ಲಿ ಮೌಲಾನ ಆಗಲಿ ಆಲಿಮರು ಆಗಲಿ ಪದೇ ನಮಾಜ್ ಮುಗಿದುಕೊಂಡ್ರೆ 5 ಮಿನಿಟು 10 ಮಿನಿಟು ನಮ್ಮ ಸಮಾಜದ ಬಾಂಧವರಿಗೆ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ. ಅದು ಏನಂದ್ರೆ ನಾವು ದಾಲ್ಮಿ ಬಾರಿಸಬಾರ್ದು, ಚಿಲ್ಲರ್ ಬಲ್ಲದಾಗೆ ಓಡಾಡಬಾರ್ದು, ಕುಣಿಬಾರ್ದು, ಶಾಂತಿಯಿಂದ ಈಗ ಪೈಗಂಬರ್ ಹಬ್ಬ ಆಚರಿಸಬೇಕು. ಅಂದ್ರೆ ನಿಜವಾದ ನಾವು ಹಬ್ಬ ಆಚರಿಸಿದಂಗೆ ಆಗ್ತದೆ ಅನ್ನುವಂಥದ್ದು ಸಭೆಯನ್ನು ಈಗಾಗಲೇ ನಮ್ಮ ಮೌಲ್ಯಗಳು ಮುಂಚಿತವಾಗಿ ನಮ್ಮನ್ನು ತಾಕೀತು ಮುಖಾಂತರ ಹೇಳಿದ್ದಾರೆ.